ಹುಬ್ಬಳ್ಳಿಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆ ಆಗ್ತಾ ಇದೆ. ಈ ಕಾರಣ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿವೆ, ವಾಹನ ಸಂಚಾರಕ್ಕೆ ಅಡ್ಡಿಯಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಇಷ್ಟು ದಿನ ಬಿಸಿಲಿತ್ತು, ಜನ ಮಳೆ ಬೇಕು ಅಂತ ಕಾಯ್ತಾ ಇದ್ರು. ಆದ್ರೆ ಈಗ ಮಳೆ ಬಂದಿದೆ, ಆದರೆ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿವೆ. ಲ್ಯಾಮಿಂಗ್ಟನ್ ರಸ್ತೆ, ಸ್ಟೇಷನ್ ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಪ್ರಮುಖ ರಸ್ತೆಗಳಲ್ಲಿ ಕೆಟ್ಟು ನಿಂತ ವಾಹನಗಳು, ದ್ವಿಚಕ್ರ ವಾಹನ ಸವಾರರು, ಆಟೋ ಸವಾರರು ಪರದಾಡಿದ್ದಾರೆ. ಮಳೆಯಿಂದ ರಸ್ತೆಯಲ್ಲೇ ಸಾಲುಗಟ್ಟಿ ನಿಂತಿರುವಂತಹ ವಾಹನಗಳು, ಮಳೆಯ ಕಾರಣದಿಂದಾಗಿ ರಸ್ತೆಯಲ್ಲೇ ಅಲ್ಲಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿವೆ. ಹುಬ್ಬಳ್ಳಿಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆ ಆಗಿರುವಂತಹ ಕಾರಣ ನೋಡಿ ಈ ರೀತಿಯಾಗಿ ಪರಿಸ್ಥಿತಿ ಇದೆ. ಹುಬ್ಬಳ್ಳಿಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆ. ಈಗ ನೋಡ್ತಿರೋ ಹಾಗೆ ಆಟೋ ಚಾಲಕರೆಲ್ಲ ತಮ್ಮ ಆಟೋವನ್ನು ತಳ್ಕೊಂಡು ಅಲ್ಲಿಂದ ಮುಂದೆ ಹೋಗಬೇಕಾದಂತಹ ಪರಿಸ್ಥಿತಿ. ಹುಬ್ಬಳ್ಳಿ ನಗರ ಭಾಗದಲ್ಲಿ ನೋಡ್ಬೋದು ರಸ್ತೆಯಲ್ಲಿ ಎಷ್ಟು ಮಟ್ಟಿಗೆ ನೀರು ನಿಂತಿದೆ ಅಂತ ಹೇಳಿ. ಈ ನೀರಿನ ಡ್ರೈನೇಜ್ನ ಸಮಸ್ಯೆ ಬೆಂಗಳೂರಿಗೆ ಮಾತ್ರ ಅಲ್ಲ, ಕೆಲವೊಂದಷ್ಟು ಈ ನಗರಗಳಿಗೂ ಕೂಡ ಅದು ತೊಂದರೆ ಕೊಡ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಮಟ್ಟಿಗೆ ನೀರು ನಿಂತಿದೆ ಅಂತ ಹೇಳಿ. ಮಳೆ ಬಂದಾಗ ನೀರು ಹೋಗೋಕೆ ಸೂಕ್ತವಾದಂಥ ಜಾಗ ಇಲ್ಲದೆ ಅಥವಾ ವ್ಯವಸ್ಥೆ ಇಲ್ಲದೆ ಹೀಗೆ ರಸ್ತೆಯಲ್ಲಿ ನೀರು ನಿಂತಿದೆ. ಯಾಕಂದರೆ ಮಳೆಯ ಪ್ರಮಾಣ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ನೀರಿನ ಪ್ರಮಾಣ ಕೂಡ ಸಹಜವಾಗಿ ನೋಡ್ತಿರೋ ನೋಡಿ ಕಾರ್ನಲ್ಲಿ ಹೀಗೆ ಕೆಲವರು ಪಾಸ್ ಮಾಡುವಂಥ ಪ್ರಯತ್ನ ಪಡ್ತಿದ್ದಾರೆ. ಲ್ಯಾಮಿಂಗ್ಟನ್ ರಸ್ತೆ, ಸ್ಟೇಷನ್ ರಸ್ತೆ ಎಲ್ಲ ಭಾಗದಲ್ಲೂ ಕೂಡ ನೀರು ಎಷ್ಟು ಮಟ್ಟಿಗೆ ನಿಂತಿದೆ ಅಂತ ನೀವು ಗಮನಿಸ್ಬೋದು. ಹುಬ್ಬಳ್ಳಿ ನಗರದ ದೃಶ್ಯಗಳಿವು. ಸೊ ಆ ಮಳೆಯ ನಡುವಿನಲ್ಲೇ ದೊಡ್ಡ ವೆಹಿಕಲ್ಗಳಾದರೆ ಸ್ವಲ್ಪ ಪಾಸ್ ಆಗ್ತವೆ, ಆದರೆ ದ್ವಿಚಕ್ರ ವಾಹನ, ಆಟೋಗಳು, ಇನ್ನು ಕೆಲವೊಂದಷ್ಟು ಕಡೆ ನೋಡ್ತಾ ಇದ್ದೀವಿ ಮಳಿಗೆಗಳಿಗೆ ನುಗ್ಗಿದಂಥ ನೀರು. ಸೊ ಸಣ್ಣ ಪುಟ್ಟ ಕಾಂಪ್ಲೆಕ್ಸ್ಗಳಲ್ಲಿ ನೀರು ಎಷ್ಟು ಮಟ್ಟಿಗೆ ಹರಿತಿದೆ. ಅದರಲ್ಲೂ ಈ ಬೇಸ್ಮೆಂಟ್ನಲ್ಲಿ ಬರುವಂಥ ಅಂಗಡಿಗಳಿಗೆಲ್ಲ ನೀರು ಮೆಟ್ಲುಗಳ ಮೂಲಕ ಅಲ್ಲಿ ನುಗ್ಗಿ ಕಂಪ್ಲೀಟ್ ಆಗಿ ಅವಾಂತರ ಸೃಷ್ಟಿಯಾಗಿದೆ. ಇದು ಹುಬ್ಬಳ್ಳಿಯ ದೃಶ್ಯಗಳು. ಇಷ್ಟು ದಿನ ಮಳೆ ಬೇಕು ಅನ್ನೋ ಒಂದು ಕೂಗಿತ್ತು ಅಥವಾ ನಿರೀಕ್ಷೆ ಇತ್ತು, ಆದರೆ ಮಳೆ ಬಂದರೆ ಇಂಥ ಅವಾಂತರಗಳು ಕಂಡು ಬರ್ತಾ ಇದೆ. ಸೊ ರಸ್ತೆ ಜಲಾವೃತ, ಇನ್ನೊಂದು ಕಡೆ ನೋಡ್ತಾ ಇದ್ದೀವಿ ದೃಶ್ಯಗಳನ್ನು. ಶಿವಕುಮಾರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಶಿವಕುಮಾರ್, ಹುಬ್ಬಳ್ಳಿಯಲ್ಲಿ ಬಿಸಿಲಿತ್ತು, ಆದರೆ ಈಗ ಮಳೆ ಹೆಚ್ಚಾಗಿದೆ. ಸೊ ಮಳೆ ಎಷ್ಟು ದಿನಗಳಿಂದ ಬೀಳ್ತಾ ಇದೆ ಅಲ್ಲಿ, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಶಿವಕುಮಾರ್, ಧ್ವನಿ ಕೇಳಿಸ್ತಿದ್ಯಾ? ಶಿವಕುಮಾರ್, ನನ್ನ ಧ್ವನಿ ಕೇಳ್ತಿದ್ರೆ ಹುಬ್ಬಳ್ಳಿಯಲ್ಲಿ ಮಳೆ ಅಬ್ಬರ ಹೇಗಿದೆ ಅಂತ, ಯಾವ್ಯಾವ ಭಾಗದಲ್ಲಿ ಹೆಚ್ಚು ಮಳೆ ಆಗ್ತದೆ ಶಿವಕುಮಾರ್? ಸಂಪರ್ಕ ಸಾಧ್ಯ ಆಗಿಲ್ಲ. ಸದ್ಯಕ್ಕೆ ಹುಬ್ಬಳ್ಳಿಯ ಬೇರೆ ಬೇರೆ ಭಾಗದಲ್ಲಿ ಹೇಗೆ ನೀರಿದೆ ಅಂತ ನಾವು ಗಮನಿಸಬಹುದು. ಮಳೆಯಿಂದ ರಸ್ತೆಯಲ್ಲೇ ಸಾಲುಗಂಟಿ ನಿಂತಿರುವಂತಹ ವಾಹನಗಳು. ಶಿವಕುಮಾರ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಕುಮಾರ್, ಹುಬ್ಬಳ್ಳಿಯಲ್ಲಿ ಮಳೆ ಅಬ್ಬರ ಹೇಗಿದೆ? ಶಿವಕುಮಾರ್, ಎಸ್ ಶಿವಕುಮಾರ್ ಸಂಪರ್ಕ ಸಾಧ್ಯ ಆಗಿಲ್ಲ. ನಾವು ಗಮನಿಸ್ತಾ ಇದ್ದೀವಿ ಹಲವು ರಸ್ತೆಗಳಲ್ಲಿ ಹೇಗೆ ಪರಿಸ್ಥಿತಿ ಇದೆ ಅಂತ ಹೇಳಿ. ಹುಬ್ಬಳ್ಳಿ, ಧಾರವಾಡ ಈ ಭಾಗದಲ್ಲಿ, ಸೊ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಇರಲಿಲ್ಲ, ಭಾಳಷ್ಟು ಕಡೆ ಸಮಸ್ಯೆ ಇತ್ತು. ಆದರೆ ಈಗ ನಾವು ನೋಡ್ತಿರೋ ಹಾಗೆ ಕೆಲವೊಂದಷ್ಟು ಕಡೆ ನೀರು, ಮಳಿಗೆಗಳಿಗೆ ನೀರು ನುಗ್ಗಿರುವಂಥ ದೃಶ್ಯ. ಸೊ ಇನ್ನೊಂದು ಕಡೆ ರಸ್ತೆ ಜಲಾವೃತವಾಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಸೊ ಅದರಲ್ಲೇ ಈಗ ಬಸ್ಗಳು, ಟೂ ವೀಲರ್ನವರು ಎಲ್ಲರೂ ಕೂಡ ಹರಸಾಹಸ ಪಟ್ಟು ಹೋಗ್ತಿದ್ದಾರೆ. ಇನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಇದೆ. ಚಿಕ್ಕಮಗಳೂರು, ಹಾಸನ, ಹುಬ್ಬಳ್ಳಿಯಲ್ಲಿ ವರ್ಷಧಾರೆ ಹೆಚ್ಚಾಗಿದೆ. ಚಿಕ್ಕಮಗಳೂರಿನಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆ ಆಗಿರುವಂತಹ ಕಾರಣ ಎನ್.ಆರ್. ಪುರ, ಮೂಡಿಗೆರೆ ಭಾಗದಲ್ಲಿ ಹೆಚ್ಚಿನ ಮಳೆ ಕಂಡು ಬರ್ತಾ ಇದೆ. ಸೊ ಕುಕ್ಕೆ ಸುಬ್ರಹ್ಮಣ್ಯ ಸುತ್ತಮುತ್ತ ಗಾಳಿ ಸಹಿತ ಮಳೆ ಇದೆ. ನೀವೀಗ ನೋಡ್ತಿರೋ ಹಾಗೆ ಒಂದಷ್ಟು ಎಸ್ಟೇಟ್ಗಳ ಮನೆ ಏನಿರುತ್ತೆ, ತೋಟದ ಮನೆ, ಅಲ್ಲೆಲ್ಲ ಕಡೆ ಕೂಡ ನೀರು. ಇನ್ನೊಂದು ಕಡೆ ಪ್ರಮುಖ ರಸ್ತೆಗಳಲ್ಲಿ ಹೇಗೆ ಮಳೆಯ ಕಾರಣ, ಅದು ಕೂಡ ಈ ಬಾರಿ ಈ ಒಂದು ಸೀಸನ್ನಲ್ಲಿ ಬೀಳುವಂಥ ಮಳೆ ಗುಡುಗು ಸಹಿತ ಇರುತ್ತೆ, ಗುಡುಗಿರುತ್ತೆ, ಗಾಳಿ ಹೆಚ್ಚಾಗಿರುತ್ತೆ. ಚಿಕ್ಕಮಗಳೂರು, ಎನ್.ಆರ್. ಪುರ, ಮೂಡಿಗೆರೆಯಲ್ಲಿ, ಇನ್ನೊಂದು ಕಡೆ ಚಿಕ್ಕಮಗಳೂರು, ವಿಜಯಪುರ, ಚಾಮರಾಜನಗರದ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ರಾಜ್ಯಾದ್ಯಂತ ಈಗ ಮಳೆಯ ಸಿಂಚನ. ದಕ್ಷಿಣ ಕನ್ನಡದಲ್ಲೂ ಕೂಡ ಇದೇ ರೀತಿಯಾಗಿ ಮಳೆ ಆಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ಸುತ್ತಮುತ್ತ ಗಾಳಿ ಸಹಿತ ಮಳೆ ಆಗಿರುವಂಥ ಕಾರಣ ಈಗ ನೋಡ್ತಾ ಇದ್ರೆ ಒಂದಷ್ಟು ತಂಪಾಗಿದೆ, ಹೌದು, ಆದರೆ ಒಂದಷ್ಟು ಬೆಳೆಗಳು ಕೂಡ ಒಂದಷ್ಟು ನಾಶ ಆಗಿದೆ.